ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾವಿವತ್ತು ಟ್ರಿಪ್ಗೆ ಹೋಗೋ ಪ್ಲ್ಯಾನ್ ಮಾಡಿ ರೆಡಿಯಾಗಿ ಟ್ರಿಪ್ಗೆ ಹೊಂಟೇವೆ. ಗಾಡಿ ರೆಡಿ ಅದ. ಇದೇ ಗಾಡಿ ಮ್ಯಾಗ ಟ್ರಿಪ್ಗೆ ಹೊಂಟೀವಿ ಎಲ್ಲ ಫ್ರೆಂಡ್ಸ್ ಜೊತೆ. ಹಾಯ್ ಫ್ರೆಂಡ್ಸ್, ನಾವು ಟ್ರಿಪ್ ಹೊಂಟೀವಿ. ಟ್ರಿಪ್ನಾಗ ಬರೋಲ್ಲ ನಮ್ಮ ಮಾವ ನೋಡಿಲ್ಲ ಕರಿಯಪ್ಪ ಮಾವ ನಮ್ಮ ಮಕ್ಕಳ 7-8 ವರ್ಷಗಳಿಂದ ಪ್ಲ್ಯಾನ್ ಮಾಡಿ ಫೈನಲಿ ಟ್ರಿಪ್ಪಿಗೆ ಪ್ಲ್ಯಾನ್ ಹಾಕ್ಕೊಂಡು ಹೊಂಟೀವಿ. ಇವತ್ತು ಫುಲ್ ಅಂದ್ರೆ ಫುಲ್ ಮಜಾ ಬರ್ತೈತಿ ಈ ವಿಡಿಯೋದಾಗ. ವಿಡಿಯೋ ಇಷ್ಟ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಫುಲ್ ವಾಚ್ ಮಾಡಿರಿ. ಎಲ್ಲ ಗಾಡಿ ರೆಡಿ ಆಗೈತ್ರಿ, ಇನ್ನು ಪೂಜಾ ಮಾಡಿ ಬಿಡೋದಷ್ಟ. ಇವಾಗ ನಾವು ಯಲಬುರ್ಗದಾಗದೀವಿ. ಗಾಡಿ ಚಂದ ಪೂಜೆ ನಡಕತ್ತೈತಿ. ಈಗ ಪೂಜೆ ಮಾಡಿ ಇಲ್ಲಿಂದ ಬಿಡೋದೈತಿ. hours later. ಗುಡ್ ಮಾರ್ನಿಂಗ್ ಗಾಯ್ಸ್. ಬಿಸಿ ಬಿಸಿ ಚಹಾ ಕುಡಿಯಂಬರ್ರಿ. ಚಹಾ ಕುಡಿದು ಮತ್ತೆ ನೆಕ್ಸ್ಟ್ ಹೋಗ್ಬೇಕೀಗ. ನಮ್ಮ ದೋಸ್ತ್ ಚಹಾ ಕುಡಿಯತ್ತಾನ, ಫುಲ್ ಜೋಶ್ನಾಗದನಂತ. ಇದು ಶಿರಸಿ ಮಾರಿಕಾಂಬಾ ದೇವಸ್ಥಾನ. ಈ ಸೈಡ್ ಉತ್ತರ ಕನ್ನಡ ಆ ಕಡೆ ಬಂದರೆ ಫಸ್ಟ್ ಬರೋದು ಇಲ್ಲಿ ಶಿರಸಿ ಮಾರಿಕಾಂಬಾ. ಇಲ್ಲಿ ಮಾರಿಕಾಂಬಾ ದೇವಸ್ಥಾನ ದರ್ಶನ ತಗೊಂಡು ನೆಕ್ಸ್ಟ್ ಹೋಗ್ತೀವಿ. ಮಾರಿಕಾಂಬ ದೇವಸ್ಥಾನ ತೀರ್ಪಿ ಉತ್ತರ ಕನ್ನಡ. ನಾವು ಬಂದೀವಿ ಬೆಳಗ್ಗೆ ಮುಂಜಾನೆ ಎಲ್ಲರೂ ಅಭಿ ಓಲ್ಗಾನ ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇದು ಗುಡಿಯ ಒಳಗಿಂದ್ರಿ. ದೇವಿ ದರ್ಶನ ತೊಗೊಂಡು ಬಂದ್ವಿ. ಇನ್ನೇನು ಹೋಗ್ಬೇಕು ಅನ್ನೋದ್ರಾಗ ಮಳೆ ಶುರು ಆಗ್ಯದ. ಏನೂ ಮಾಡೋಕ್ಕಾಗಲ್ಲ, ಮಳೆಗಾಲ. ಹೋಗುಂಬರ್ರಿ ಮಳ್ಯಾಗ. ನೇಚರ್ ಅಂದರೂ ಭಾರಿ ಸಖತ್ತೈತಿ ಇಲ್ಲಿ. ಫುಲ್ಲು ಎಲ್ಲಿ ನೋಡಿದ್ರು ಹಚ್ಚ ಹಸಿರು ಗಿಡ ಮರಗಳು. ಇಲ್ಲಿರೋರಿಗೆಲ್ಲ ಇವೆಲ್ಲ ಕಾಮನ್ನೇ, ಬಟ್ ನಮಗೆ ಉತ್ತರ ಕರ್ನಾಟಕದಿಂದ ಬಂದಿರ್ತೀವಲ್ಲ, ನಮಗೆ ಸ್ಪೆಷಲ್ ಇವು. ಗೈಸ್, ನಾವಿದ್ದೀವಿ ಬನವಾಸಿ ಮಧುಕೇಶ್ವರ ದೇವಾಲಯ ಅನ್ನೋ ಸ್ಥಳದಲ್ಲಿ. ಸೊ ಕದಂಬರು ಕಟ್ಟಿರುವಂತಹ ದೇವಸ್ಥಾನ ಇದು. ಇಲ್ಲಿ ನಾವು ಇವತ್ತು ವಿಸಿಟ್ ಕೊಟ್ಟಿದ್ವಿ. ಇದು ಮಧುಕೇಶ್ವರ ದೇವಾಲಯದ ಮೇಲ್ಛಾವಣಿ ನೋಡ್ತಾ ಇದ್ದೀರಾ. ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ ಒಂದು ಗುಡಿನ. ಕಂಬಗಳ ರಚನೆ ಆಗಿರ್ಬೋದು, ಒಂದು ಡಿಸೈನು, ಇದೊಂದು ಮಂಟಪ, ಪ್ರತಿಯೊಂದು ನೀಟಾಗಿ ಕಟ್ಟಿದ್ದಾರೆ. ನೋಡ್ಬೋದು ಎಲ್ಲ ಮೂರ್ತಿ ಶಿಲ್ಪಗಳನ್ನು ಕಂಬಗಳಲ್ಲಿ ಹೆಂಗೆ ಅರಳಿಸಿದ್ದಾರೆ ಅಂದರೆ ನೋಡೋಕ್ಕೆ ಒಂಥರ ಚೆನ್ನಾಗಿದೆ. ಅದ್ಭುತ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಬನವಾಸಿ ಕದಂಬರು. ನಮ್ಮ ಹೆಮ್ಮೆಯ ಕದಂಬರು. ನಂದಿ ವಿಗ್ರಹ ನೋಡ್ತಾ ಇದ್ದೀರಾ. ಶಾಸನಗಳನ್ನು ಕೆತ್ತಿಸಿದ್ದಾರೆ. ಶಾಸನಗಳನ್ನು ಒಂದ್ಸರಿ ಟ್ರೈ ಮಾಡಿರಿ ಓದಕ್ಕೆ. ಈ ದೇವಸ್ಥಾನ ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ರೀ. ಇವಾಗ ಮಳಿನೂ ಅದ, ಆ ಮಳೆ ಒಳಗೂ ಬಂದೀವಿ. ಬಟ್ ನನಗೆ ಇದಂತೂ ಭಾಳ ಇಷ್ಟ ಆಯ್ತು ಈ ದೇವಸ್ಥಾನ ನನಗೆ. ನಿಮಗೇನು ಅನಿಸ್ತು ಕಮೆಂಟಲ್ಲಿ ಕಮೆಂಟ್ ಮಾಡಿರಿ. ಇದು ಕಂಬನೂ ಸ್ವಲ್ಪ ಶೈನಿಂಗ್ ಇದೆ. ಇವು ನೋಡ್ತಾ ಇದ್ರೆ ರೀಸೆಂಟಾಗಿ ಕಟ್ಟಿದ್ದಾರೆ ಏನೋ ಅನ್ನೋ ಥರ ಫೀಲ್ ಆಗುತ್ತೆ ಇವೆಲ್ಲ. ಬಟ್ ಸುಮಾರು ಹಳೆಯ ದೇವಾಲಯಗಳಿವೆಲ್ಲ. ನೆಕ್ಸ್ಟ್ ನಾಷ್ಟ ರೆಡಿ ಮಾಡೋಣ ಅಂಥೇಳಿ ಬಂದೀವಿ. ನಾಷ್ಟ ರೆಡಿ ಮಾಡ್ತಾರೆ ನಮ್ಮ ಫ್ರೆಂಡ್ಸ್. ಅವಲಕ್ಕಿ ಒಗ್ಗರಣೆ ಮಾಡತ್ತಿದ್ರು. ನಾಷ್ಟ ರೆಡಿ ಆಗಕತ್ತದ. ನಾಷ್ಟ ಅದು ಮಾಡಿಕೊಂಡು ಮತ್ತೆ ವಾಪಸ್ ಗಾಡಿ ಹತ್ತಿ ನೆಕ್ಸ್ಟ್ ಕಡೆ ಹೊಂಟೀವಿ. ನೇಚರ್ ಅಂದ್ರೂ ಭಾರಿ ಐತ್ರಿ ಇಲ್ಲಿ. ಭಾರಿ ಅಂದ್ರೆ ಭಾರಿ ಐತಿ. ನನಗೆ ಫುಲ್ ಇಷ್ಟ ಆಗೈತಿ ಇಲ್ಲಿ ನೇಚರ್. ಇದರಲ್ಲಿ ನಾನಾ ರೀತಿಯ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತನ್ನು ಹೊಂದಿದೆ. ನೀವೆಲ್ಲರೂ ದಯವಿಟ್ಟು ಕೂಗಿ ಕುಂದ್ರಬೇಡ್ರಿ. ಯಾರು ಪರಿಸರವನ್ನು ನೋಡ್ರಿ, ಮಣ್ಣನ್ನು ಹಸಿರಾಗಿಸ್ಕೊಳ್ಳಿ, ಮನಸ್ಸನ್ನು ಹಗುರವಾಗಿಸ್ಕೊಳ್ಳಿ ಅಂತೇಳಿ ನಾನು ವಾವ್, ಇತಿ ಜೋಗ ಜಲಪಾತ ಕಡೆ ಬಂದೀವಿ. ಫ್ರೆಶ್ ಗಾಳಿ. ಹಾಯ್ ಫ್ರೆಂಡ್ಸ್, ಈಗ ನಾವು ನಮ್ಮ ಫ್ರೆಂಡ್ಸು ಜೋಗ
ಜೋಗ ಜಲಪಾತ ಏನೇನು ಕಂಡೆ? ಜೋಗದ ಗುಂಡಿ ಕಂಡಿ. ನಾವೀಗ ಜೋಗ್ ಫಾಲ್ಸ್ ಹತ್ರ ಬಂದಿದ್ವಿ. ಇಲ್ಲಂದ್ರೂ ಫುಲ್ ಅಂದ್ರೆ ಫುಲ್ ಫಾಗ್ ಅದ. ನಾವು ಜೋಗ ಜಲಪಾತ ನೋಡ್ತೀವೋ ಇಲ್ಲೋ ಅನುಮಾನ ಇಟ್ಕೊಂಡ ಬಂದೀವಿ. ನೋಡೋಣ ಬರ್ರಿ, ನಮ್ಮ ಅದೃಷ್ಟ ಇದ್ರೆ ಜೋಗ ನೋಡೋಣ. ಏನು ಮಾಡೋಕ್ಕಾಗಲ್ಲ, ಇಲ್ಲಾಂದ್ರೆ ಹಂಗೆ ಹೋಗೋದಾಗ್ತತಿ. ಇಲ್ಲಿ ವಾತಾವರಣ ನೋಡಿ ಹಂಗೆ ಸುಮ್ಮನೆ ಒಂದು ಕವಿತಾ ಟೈಪ್ ಬರ್ದೀನಿ. ಕವಿತಾ ಹೌದಾ ಅಲ್ಲ ನೀವೇ ಹೇಳ್ರಿ. ಜೋಗ ನೋಡಲು ಬಂದೆ, ಆದರೆ ಫಾಗ್ ನೋಡಿ ಹೋಗ್ತಾ ಇದ್ದೀನಿ. ಏನು ಮಾಡಬೇಕು? ಪೂರ್ತಿ ನೋಡ್ರಿ, ನೋಡಿನೇ ಇಲ್ಲ ಅಂತ. ಇನ್ನೂ ಕಾಣಿಲ್ಲ, ಬಟ್ ಜೋಗ ನೋಡಲು ಬಂದು ಜೋಗನೇ ನೋಡೊಂಟೀನಿ. ಜೋಗ ಜಲಪಾತ ಕಾಣ್ತಾ ಇದೆ ನೋಡ್ರಿ. ಫಾಗ್ ಸ್ವಲ್ಪ ಕ್ಲಿಯರ್ ಆಯಿತು, ಬಿಸಿಲು ಬಂತು. ನಮ್ಮ ಗುಡ್ ಲಕ್ ಜೋಗ್ ಫಾಲ್ಸ್ನೇ ನೋಡೋಕೆ ಬಂದೀವಿ. ಜೋಗ್ ಫಾಲ್ಸ್ನೇ ನೋಡೋಗ್ತೀವಿ, ಫಾಗ್ ಅಲ್ಲ, ಜೋಗ್ ಫಾಲ್ಸೇ ನೋಡೋಗ್ತೀವಿ. ನೋಡ್ರಿಪ್ಪ, ಕಣ್ಣು ತುಂಬ್ಕೋರಿ, ಎಂಜಾಯ್ ಮಾಡ್ರಿ ಜೋಗ ಜಲಪಾತನ. ಇದು ಉತ್ತರ ಕನ್ನಡದ ಸ್ಪೆಷಲ್ ಸೋಡಾ ಅಂದ್ರಿ, ಆಲ್ ಮಿಕ್ಸ್ಡ್ ಸೋಡಾ. ಫಾಸ್ಟಾಗಿ ಕುಡಿಬೇಕಿದು, ಒಂಥರ ಚಾಲೆಂಜ್ ಜ್ಯೂಸ್ ಅಂತಿದೇನೋ. ನಮ್ಮ ದೋಸ್ತರು ಟ್ರೈ ಮಾಡ್ಯಾದ್ರು, ಚೆನ್ನಾಗೈತಂತಿದೇನೋ. ಅಲ್ಲಿಂದ ನಾವು ಬಂದೀವಿ ಸೀದಾ ಗೋಕರ್ಣ ಬೀಚ್ ಹತ್ರ. ಇಲ್ಲಂತರೂ ಫುಲ್ ಅಲೆಗಳಂತೂ ಫುಲ್ ಅದಾವು. ಮಳೆನೂ ಐತಿ, ಫುಲ್ ಹೆವಿ ಐತಿ. ಚೆನ್ನಾಗೈತಿ, ಕ್ಲೈಮೇಟ್ ಮಾತ್ರ ಚೆನ್ನಾಗಿತ್ತು, ಸೂಪರಾಗಿತ್ತು. ಎಲ್ಲ ಫುಲ್ ಎಂಜಾಯ್ ಮಾಡಿದ್ವಿ. ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲರೂ ಎಂಜಾಯ್ ಮಾಡಕತ್ತೀವಿ ನೋಡ್ರಿಪ್ಪ. ಡಿಫ್ರೆಂಟಾಗಿ ಎಂಜಾಯ್ ಮಾಡತ್ತಾರೆ ಎಲ್ಲರೂ. ಒಬ್ಬೊಬ್ರು ಒಂದೊಂದು ಥರ ಫೋಟೋಶಾಪಿಂಗ್ ಮಾಡಕತ್ತಿದ್ರು. ನಾನಂತೂ ಫುಲ್ ಅಂದ್ರೆ ಫುಲ್ ಮಜಾ ಬರತ್ತಿತ್ತು. ಇಲ್ಲಂತರೂ ನಮ್ಮ ದೋಸ್ತರು ನೋಡ್ರಿ ಫೋಟೋಶಾಪಿಂಗ್ ಮಾಡತ್ತಾರ. ಹಲೋ, ಫುಲ್ ಅಂದ್ರೆ ಫುಲ್ ಎಂಜಾಯ್ ಮಾಡಕತ್ತೀವಿ ಎಲ್ಲರೂ. ಇಷ್ಟ ಆದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊರಿಪ್ಪ. hours later. ಗುಡ್ ಮಾರ್ನಿಂಗ್ ಗಾಯ್ಸ್. ನಾವಿವತ್ತು ಮುರುಡೇಶ್ವರ ಕಡೆ ಬಂದಿದ್ವಿ. ದರ್ಶನ ಮಾಡೋಕ್ಕಂತ ಹೊಂಟೀವಿ. ಈಗ ಸ್ನಾನ ಅದೆಲ್ಲ ಮಾಡಿ ಹೋಗು ಬರ್ರಿ. ನೋಡ್ತಾ ಇದ್ದೀರಾ ನೀವು, ಮುರುಡೇಶ್ವರ ನಿಯರ್ ಅದೀವಿ. ನಂದಿಯ ದರ್ಶನ ಮಾಡ್ಕೊಡಿ ಎಲ್ಲರೂ. ಇನ್ನೂ ಶಿವಲಿಂಗ ಇದೆ, ದರ್ಶನ ಮಾಡ್ಕೊರಿ ಎಲ್ಲ. ಮಹಾಭಾರತದ ರಚನೆ ಬಗ್ಗೆ ಐತೆ ನೋಡ್ರಿ. ಇದು ಕೃಷ್ಣ ಮತ್ತು ಅರ್ಜುನ ಇರುವ ರಥ ನೋಡ್ತಾ ಇದ್ದೀರಾ. ಅದ್ಭುತವಾಗಿ ನಿರ್ಮಿಸಿದ್ದಾರೆ, ಮಸ್ತ್ ಐತ್ರಿ. ಇದು ತುಂಬ ಚೆನ್ನಾಗಿದೆ. ವಾಪಸ್ ನೆಕ್ಸ್ಟ್ ಹೊಂಟೀವಿ ಬೇರೆ ಕಡೆ. ಮಸ್ತ್ ಡ್ಯಾನ್ಸ್ ಅದು ಮಾಡ್ಕೊತ ಹೊಂಟಿದ್ವಿ. ಫುಲ್ ಅಂದ್ರೆ ಫುಲ್ ಫಾಗ್ ಐತ್ರಿ ಇಲ್ಲಿ, ಹೆವಿ ಫಾಗ್. ಡೀಪ್ ಫಾರೆಸ್ಟ್ ಪ್ಲಸ್ ಫಾಗ್ ಇತ್ತು ಇಲ್ಲಿ. ತುಂಬ ಚೆನ್ನಾಗಿತ್ತು, ಕ್ಲೈಮೇಟ್ ಮಾತ್ರ ಫುಲ್ ಎಂಜಾಯ್ ಮಾಡೀವಿ ಎಲ್ಲರೂ ಫುಲ್ ಎಂಜಾಯ್ ಮಾಡ್ಕೊತ ಟ್ರಿಪ್ನ ಮಾಡಿದ್ವಿ ಇವತ್ತು. ನಾವಿವಾಗ ಶೃಂಗೇರಿಯ ಶಾರದಾ ಪೀಠ ಕಡೆ ಬಂದೀವಿ. ದೇವಿ ದರ್ಶನ ಮಾಡ್ಕೊಂಡು ಮಾರ್ನಿಂಗ್ ಇಲ್ಲಿಂದ ಬಿಡೋದೈತ್ರಿ. ಅಲ್ಲಿಂದ ಬರಬೇಕಾದಾಗ ಈ ಒಂದು ಮಿನಿ ಜಲಪಾತ ಕಂಡು ಬಂತು, ಭಾರಿ ಚೆನ್ನಾಗಿತ್ತು. ಅದಕ್ಕೆ ಎಲ್ಲರೂ ಇಲ್ಲೇ ಫೋಟೋಶಾಪ್ ಮಾಡ್ಕೊತ ನಿಂತಿದ್ವಿ. ಮಸ್ತ್ ವಿಡಿಯೋ ಎಲ್ಲ ಮಾಡ್ಕೊಂಡು ನೇಚರ್ನ ಫುಲ್ ಅಂದ್ರೆ ಫುಲ್ ಎಂಜಾಯ್ ಮಾಡಿದ್ವಿ. ಇಲ್ಲಿರುವಂಥ ನೇಚರ್ನ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನೆಕ್ಸ್ಟ್ ಕಾಫಿ ತೋಟ ಕಡೆ ಬಂದೀವಿ. ಹಾಗೆ ಬರ್ತಾ ರೋಡಲ್ಲಿ ನೋಡಿದ್ವಿ, ಕಾಫಿ ತೋಟ ಇತ್ತು. ಹಾಗೆ ನೋಡಿಕೊಂಡು ನೆಕ್ಸ್ಟ್ ಸೀದಾ ಹೋಗೋಣ ಅಂತ ಇಲ್ಲಿ ಬಂದಿದ್ವಿ. ಇನ್ನು ಕೊನೆಯದಾಗಿ ನಾವು ಬೇಲೂರಿನ ಚನ್ನಕೇಶವ ದೇವಾಲಯ ಹತ್ರ ಬಂದಿದ್ವಿ. ಬೇಲೂರು ಹಳೆಬೀಡು ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಬೇಲೂರೇ ಲಾಸ್ಟ್ ಟ್ರಿಪ್ ಆಯಿತು. ಯಾಕೆ ಸ್ವಲ್ಪ ಟೈಮ್ ಇರಲಿಲ್ಲ. ಹಾಗಾಗಿ ಬೇಲೂರಿನ ಚನ್ನಕೇಶವ ದೇವಾಲಯವನ್ನು ನೋಡಿಕೊಂಡು ಇಲ್ಲೇ ನಮ್ಮದು ಲಾಸ್ಟ್ ವಾಪಸ್ ಕೊಪ್ಪಳಕ್ಕೆ ಹೋಗುವ ಪ್ಲ್ಯಾನ್ ಮಾಡಿದ್ವಿ.